ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಹೇರಳವಾದಂಥ ಅವಕಾಶಗಳಿದ್ದಾವೆ. ಆದರೆ ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ನಮ್ಮ ಸರ್ಕಾರ ಮಾಡ್ತದೆ. ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳಿದ್ದೀನಿ, ಇದಕ್ಕೆ ಒಂದು ಹೊಸ ನೀತಿಯನ್ನು ಮಾಡಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳು ಪ್ರವಾಸೋದ್ಯಮದಿಂದ ಬದುಕಿದ್ದಾವೆ. ಅವರ ಮೇಜರ್ ಆಗಿ ಅವರ ಆದಾಯ ಪ್ರವಾಸೋದ್ಯಮದಿಂದ ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯನೂ ಕೂಡ ಪ್ರವಾಸೋದ್ಯಮಕ್ಕೆ ಸೂಕ್ತವಾದಂಥ ರಾಜ್ಯ. ಅದನ್ನು ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಜನರನ್ನು ಆಕರ್ಷಣೆ ಮಾಡಲಿಕ್ಕೆ, ಪ್ರವಾಸೋದ್ಯಮವನ್ನು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ. ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬೆಳಗಾಂ ಜಿಲ್ಲೆ, ಮೈಸೂರು ಜಿಲ್ಲೆ, ಎಲ್ಲ ಜಿಲ್ಲೆಗಳನ್ನು ಕೂಡ ಪ್ರವಾಸೋದ್ಯಮ ಬೆಳವಣಿಗೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಎಚ್ ಕೆ ಪಾಟೀಲ್ ಹೇಳಿದ್ದೀನಿ, ಈಗಾಗಲೇ 20ರಿಂದ 25ರವರೆಗೆ ಒಂದು ನೀತಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ನೀತಿ ಮಾಡೋದಾದರೆ, ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ನೀತಿ ಮಾಡೋದಾದರೆ ಅಂತ ಒಂದು ನೀತಿಯನ್ನ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. KRS ಮತ್ತೆ ಕಬಿನಿ ಜಲಾಶಯಗಳು ತುಂಬಿರೋದ್ರಿಂದ ಇದು ಕೂಡ ಬರಚುಕ್ಕಿನೂ ಕೂಡ ತುಂಬಿ ಆಗುತ್ತೆ. ಬರಚುಕ್ಕಿ ನಲಿತ ಇರಬೇಕಾದ್ರೆ, ಅದರ ಸೊಗಸು ನಾವು ಕಾಣಬೇಕಾದ್ರೆ ಕಬಿನಿ ಮತ್ತು KRS ತುಂಬಬೇಕು. ಈ ವರ್ಷ ತುಂಬಿರೋದ್ರಿಂದ ಬರಚುಕ್ಕಿ ಇವತ್ತು ಆಕರ್ಷಣೀಯವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಇವತ್ತು ಬರಚುಕ್ಕಿ ಜಲಪಾತೋತ್ಸವ ಅನ್ನು ಮಾಡ್ತಾ ಇದ್ದೀವಿ. ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಒಂದು ಜಿಲ್ಲೆ. ಇದು ಒಂದು ರಮಣೀಯವಾದಂಥ ಜಿಲ್ಲೆ. ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ನೋಡಲಿಕ್ಕೆ, ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಜಿಲ್ಲೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ಇಂಥ ಒಂದು ಜಲಪಾತ ಇರ್ತಕ್ಕಂಥದ್ದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಅನೂರು ಕಾನ್ಸ್ಟಿಟ್ಯೂನ್ಸಿ, ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನಲ್ಲಿ. ಇದನ್ನ ನೋಡ್ಲಿಕ್ಕೆ ಬಹಳ ಜನ ಬರ್ತಾರೆ. ಈಗಾಗಲೇ ನಾವು ಜಲಪಾತ ರೂಪದಲ್ಲಿ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಇನ್ನೂ 2.5 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ 2.5 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪಕ್ಕದಲ್ಲಿ ಗಗನಚುಕ್ಕಿ ಇದೆ. ಪಕ್ಕದಲ್ಲಿ ಗಗನಚುಕ್ಕಿ, ಅದೇ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇವೆರಡಕ್ಕೂ ಒಂದು ಎಂಥದ್ದು ರೋಪ್ ವೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೋಪ್ ವೇ ಮಾಡಲಿಕ್ಕೆ ನಾವು ಪರಿಶೀಲನೆ ಮಾಡಿ ಅದು PPP ಮಾಡಬೇಕಾ ಇಲ್ಲ ಸರ್ಕಾರದಿಂದ ಮಾಡಬೇಕಾ ಅಂತಕ್ಕಂಥದ್ದನ್ನು ಕೂಡ ಕೂಡಲೇ ತೀರ್ಮಾನವನ್ನು ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಕೊಳ್ಳೋಣ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಸಂಪೂರ್ಣ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿಗಳ ಅನುದಾನದಲ್ಲಿ DPR ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡೋಣ. ಆಮೇಲೆ
ಪ್ರವಾಸಿಗರನ್ನು ಜಿಲ್ಲೆಗೆ ಹೆಚ್ಚಾಗಿ ಸೆಳೆಯಲು ಹುಲಿ ಪ್ರವಾಸೋದ್ಯಮದ ಜೊತೆಗೆ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ತಾ ಇದ್ದೇನೆ. ಗಗನಚುಕ್ಕಿ ಬಳಿ ರೋಪ್ ವೇ ಬ್ರಿಡ್ಜ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡೋಣ. ಯಾಕಂತಂದ್ರೆ ಇಲ್ಲಿಗ ಭರಚುಕ್ಕಿ ಬಂದವರು ಗಗನಚುಕ್ಕಿಗೂ ಹೋಗೋಕ್ಕೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ಪಕ್ಕದಲ್ಲೇ ಇರೋದ್ರಿಂದ ಅದು ಬೇರೆ ಬೇರೆ ಜಿಲ್ಲೆಗಳು, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಆದರೂ ಕೂಡ ರೋಪೇ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುವರ್ಣವತಿ ಜಲಾಶಯ, ಇಲ್ಲಿ ಸುವರ್ಣವತಿ ಜಲಾಶಯ ಇದೆ ಚಾಮರಾಜನಗರದ, ಅಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡಿ. ಮಂಜುನಾಥ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಭರಚುಕ್ಕಿ ಇದೆಯಲ್ಲ, ಇದರ ಅಭಿವೃದ್ಧಿ ಸಂಪೂರ್ಣ ಮಾಡಿಸಿ ಹೆಚ್ಚು ಪ್ರವಾಸಿಗರನ್ನ ಸೆಳೀತಕ್ಕಂಥ, ಜನ ನೋಡಲಿಕ್ಕೆ ಬರ್ತಕ್ಕಂಥವ್ರಿಗೆ ಹೆಚ್ಚು ಜನ ಮಾಡಲಿಕ್ಕೆ